ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು, ದಾಸಾದಿ ಶರಣರ ನಾಡು, ಕವಿ ಲೇಖಕರ ನೆಲೆಬೀಡು, ನದಿ ನದಗಳು ಗಿರಿ ಶಿಖರಗಳ ಸೊಬಗು, ಝರಿ ಜಲಪಾತಗಳ ನಿನಾದ, ಖಗ ಮೃಗಗಳ ಸ್ವಚ್ಛಂದ ಪರಿಸರ. ಇಲ್ಲಿದೆ ಜಾನಪದ, ಹಾಡು ಹಸೆ, ಡೊಳ್ಳು ಕುಣಿತ, ವಿಶಿಷ್ಟ ಹಬ್ಬ ಹರಿದಿನಗಳು, ಸಮಾಜವಾದಿ ರೈತ ಹೋರಾಟಗಳ ತವರು ನಮ್ಮದು, ಜ್ಞಾನಪೀಠ ಮ್ಯಾಗ್ಸೆಸೆ ಪುರಸ್ಕೃತರು, ಬಾಹ್ಯಾಕಾಶ ವಿಜ್ಞಾನಿಗಳು, ಧೀಮಂತ ರಾಜಕಾರಣಿಗಳು, ಹೆಚ್ಚು ಮುಖ್ಯಮಂತ್ರಿಗಳನ್ನು ಕೊಟ್ಟಂತಹ ಜಿಲ್ಲೆ ಶಿವಮೊಗ್ಗ. ಉಡುತಡಿ ಊರಿನ ಅಕ್ಕಮ್ಮ, ಕೆಳದಿ ನಾಡಿನ ಚೆನ್ನಮ್ಮ, ಪುರಂದರ ದಾಸರು ನಮ್ಮ ನೆಲದವರು. ಕನ್ನಡದ ಮೊದಲ ರಾಜಮನೆತನ ಕದಂಬರ ಉಲ್ಲೇಖ ಪ್ರಾಚೀನ ಶಾಸನ ತಾಳಗುಂದದಲ್ಲಿ. ಶಿಸ್ತುಗಾರ ಶಿವಪ್ಪ ನಾಯಕನ ಸಾಮ್ರಾಜ್ಯ ಇತಿಹಾಸದ ಪುಟಗಳಲ್ಲಿ. ಬಳ್ಳಿಗಾವಿ ಕೆಳದಿ ದೇಗುಲಗಳಿಗೆ ಮನಸೋಲದವರಲ್ಲಿ. ಬಿದನೂರು ಕೋಟೆಯನ್ನೇರಿ ದೃಷ್ಟಿ ಹರಿಸಿದರೆ ಕೊಡಚಾದ್ರಿ ಗಿರಿಶಿಖರ ವಿಶಾಲವಾಗಿ ಹರವಿಕೊಂಡು ಹರಿದಿದ್ದಾಳೆ ಶರಾವತಿ. ವಿಶ್ವ ಪ್ರಸಿದ್ಧ ಜೋಗ ಜಲಪಾತ, ನಾಡಿಗೆ ಬೆಳಕು ನೀಡಿರುವ ಮಹಾತ್ಮ ಗಾಂಧಿ ವಿದ್ಯುದಾಗರ, ವರಾಹಿ, ತುಂಗೆ, ಭದ್ರೆ, ಕುಮುದ್ವತಿ, ಚಕ್ರ ನದಿಗಳು, 10 ಅಣೆಕಟ್ಟುಗಳು, ವಿಶ್ವಶ್ರೇಷ್ಠ ಪರಿಸರಕ್ಕೆ ದ್ಯೋತಕ ಶರಾವತಿ ಕಣಿವೆ, ವಿಶಿಷ್ಟ ಪ್ರಭೇದದ ಸಿಂಹ ಬಾಲದ ಸಿಂಗಳೀಕಗಳು ಇಲ್ಲಿವೆ. ಹುಲಿಕಲ್ ಆಗುಂಬೆ ಘಾಟಿಗಳು ಪ್ರವಾಸಿಗರ ಕಣ್ಮನ ತಣಿಸಿವೆ. ಕುಂದಾದ್ರಿ ಕವಲೆ ದುರ್ಗದ ರಮಣೀಯ ಪರಿಸರ, ಸಿಗಂದೂರು ಕೂಡ್ಲಿ ಸಂಗಮ, ಹುಂಚನ ಜೈನ ದೇಗುಲ, ವರದಹಳ್ಳಿ ಶ್ರೀಧರಾಶ್ರಮ, ಕೋಗಾರಿನ ಭೀಮೇಶ್ವರ ಗುಹಾಂತರ ದೇವಾಲಯ ಮನಮೋಹಕ. ಮತ್ತೂರಿನ ಸಂಸ್ಕೃತ ಗ್ರಾಮ, ಶಿಕಾರಿಪುರದ ಹುಚ್ಚರಾಯ, ಚಂದ್ರಗುತ್ತಿ ರೇಣುಕಾಂಬ ದೇಗುಲ, ಹೊಸನಗರದ ಜೇನುಕಲ್ಲಮ್ಮ, ಅಸಂಖ್ಯಾತ ದೇವರ ಪುಣ್ಯಭೂಮಿ ಇದು. ಬ್ರಿಟಿಷ್ ಭಾರತದಲ್ಲಿ ಮೊದಲು ಸ್ವಾತಂತ್ರ್ಯ ಘೋಷಿಸಿಕೊಂಡು ಪ್ರಾಣಾಹುತಿ ನೀಡಿದ್ದು ಶಿಕಾರಿಪುರದ ಈಸೂರು. ಉಕ್ಕಿನ ನಗರಿ ಭದ್ರಾವತಿ ಮೈಸೂರು ರಾಜ್ಯಕ್ಕೆ ಕೊಟ್ಟಿದ್ದು ಅಸಾಮಾನ್ಯ. ಕುವೆಂಪು, ಅನಂತಮೂರ್ತಿಯಂತಹ ಮೇರು ಲೇಖಕರು ಜ್ಞಾನಪೀಠ ತಂದು ಕನ್ನಡ ಸಾಹಿತ್ಯ ಲೋಕವನ್ನ ಸಮೃದ್ಧಗೊಳಿಸಿದರು. ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪನವರು ನಮ್ಮ ಜಿಲ್ಲೆಯವರು. ನಿತ್ಯೋತ್ಸವದ ಕವಿ ನಿಸಾರ್ ಅಹಮದ್ ನಮ್ಮಲ್ಲಿ ಉಪನ್ಯಾಸಕರಾಗಿದ್ದವರು. ರಾಜ್ಯದ ಸಮಾಜವಾದಿ ಹೋರಾಟಕ್ಕೆ ಬುನಾದಿ ಹಾಕಿದವರು ತೀರ್ಥಹಳ್ಳಿ ಗೋಪಾಲಗೌಡರು. ನೀನಾಸಂ ಮೂಲಕ ವಿಶ್ವದ ಜ್ಞಾನ ಕಾನೂರಿಗೆ ಬರಿಸಿದ ಹೆಗ್ಗೋಡಿನ ಸುಬ್ಬಣ್ಣ, ಗಾನ ಸುದೆ ಹರಿಸಿದ ಶಿವಮೊಗ್ಗ ಸುಬ್ಬಣ್ಣ. ಇಂದಿನ ತಲೆಮಾರಿನ ಗೀತ ಸಾಹಿತಿಗಳು, ಚಿತ್ರನಟರು ಜಿಲ್ಲೆಯ ಖ್ಯಾತಿಯನ್ನು ಉತ್ತುಂಗಕ್ಕೇರಿಸಿದ್ದಾರೆ. ಹೋರಾಟದಿಂದ ರೈತರ ಕನಸುಗಳನ್ನು ಹೊತ್ತು ಹಸಿರು ಶಾಲು ಧರಿಸಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ನಮ್ಮ ಜಿಲ್ಲೆಯ ಕೊಡುಗೆ ಎಂಬುದು ನಮ್ಮ ಹೆಮ್ಮೆ. ಅನೇಕ ಧೀಮಂತ ರಾಜಕಾರಣಿಗಳ ಕರ್ಮಭೂಮಿ ಶಿವಮೊಗ್ಗ. ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿಯಂಥವರ ಭಾಷಣಗಳನ್ನು ಕನ್ನಡದಲ್ಲಿ ತರ್ಜುಮೆ ಮಾಡುತ್ತಾ ರಾಜ್ಯದ ಊರೂರು ಅಲೆದಾಡಿ ಪಕ್ಷ ಕಟ್ಟಿರುವ ಡಿಎಚ್ ಶಂಕರಮೂರ್ತಿ ಎಂದರೆ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಅಚ್ಚುಮೆಚ್ಚು. ಎಂ ಆನಂದರಾವ್, ಟಿಜಿ ಶ್ರೀಧರ್ ಅವರ ಕೊಡುಗೆ ಮರೆಯಲಾದೀತೆ. ಬಿಜೆಪಿಯನ್ನು ತಳಮಟ್ಟದಿಂದ ಸಂಘಟಿಸಿ ಹಿಂದುತ್ವದ ಪ್ರಖರತೆಗೆ ಸಾಕ್ಷಿಯಾದವರು ಕೆಎಸ್ ಈಶ್ವರಪ್ಪನವರು. ಸಂಘ ಪರಿವಾರದ ಮುಖಂಡರು ಅನೇಕರು. ಹಿರಿಯರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಸಂಕಲ್ಪದೊಂದಿಗೆ ಹೆಜ್ಜೆ ಹಾಕುತ್ತಿದ್ದಾರೆ ಸಂಸದ ರಾಘವೇಂದ್ರ. ರಾಜ್ಯದ ದೂರದೃಷ್ಟಿಯ ಯುವ ನಾಯಕನಾಗಿ ಮಲೆನಾಡಿನ ಜನಮಾನಸದಲ್ಲಿ ತುಂಬಿಕೊಂಡಿದ್ದಾರೆ. ಪರಿಷತ್ ಸದಸ್ಯರಾದ ಆಯನೂರು ಮಂಜುನಾಥ್, ರುದ್ರೇಗೌಡರು, ಶ್ರೀಮತಿ ಭಾರತಿ ಶೆಟ್ಟಿ, ಶಾಸಕರಾದ ಅರಗ ಜ್ಞಾನೇಂದ್ರ, ಹರತಾಳು ಹಾಲಪ್ಪ, ಅಶೋಕ್ ನಾಯ್ಕ್, ಕುಮಾರ್ ಬಂಗಾರಪ್ಪನವರ ಜನಪರ ಕೆಲಸಗಳು ಅಪಾರ ಮೆಚ್ಚುಗೆ ಪಡೆಯುತ್ತಿವೆ. ನಮ್ಮ ಜಿಲ್ಲೆಯ ಮಳೆಯೆಂದರೆ ಅದು ನಮಗೆ ಭೀಕರ ಮಳೆ. ಬೇಸಿಗೆ ಬಿರುಬಿಸಿಲು. ಅಡಕೆ, ಶುಂಠಿ, ಭತ್ತ, ಜೋಳದ ಬೆಳೆಗಳು ಮಳೆ ಜೊತೆ
ಜೂಜಾಟವಾಡುತ್ತಿತ್ತು. ನದಿಗಳಿದ್ದರೂ ಬೆಳೆಗಳಿಗೆ ನೀರು ಸಿಗುತ್ತಿರಲಿಲ್ಲ. ಜಿಲ್ಲೆಗೆ ಸಂಪರ್ಕ ಸೇತುವಾಗಿ ರಸ್ತೆ, ರೈಲು ಮಾರ್ಗಗಳೂ ಸರಿಯಾಗಿರಲಿಲ್ಲ. ಪ್ರವಾಸೋದ್ಯಮ, ಕೈಗಾರಿಕೋದ್ಯಮಗಳೆಲ್ಲ ಬೆಳೆದೇ ಇರಲಿಲ್ಲ. ಬಿಜೆಪಿ ಸರ್ಕಾರ ಅಧಿಕಾರ ಹಿಡಿಯುತ್ತಿದ್ದಂತೆ ಕಾಯಕಯೋಗಿ ಯಡಿಯೂರಪ್ಪನವರು ಹಾಗೂ ಈಶ್ವರಪ್ಪನವರು ಜಿಲ್ಲೆಯ ಚಿತ್ರಣವನ್ನು ಬದಲಿಸುತ್ತಾ ಬಂದರು. ಈಗ ಸಂಸದ ಬಿವೈ ರಾಘವೇಂದ್ರ ಹಿರಿಯರ ಮಾರ್ಗದರ್ಶನದಲ್ಲಿ ಮಲೆನಾಡಿನ ಜನರ ಜೀವನ ಸುಧಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿದ್ದಾರೆ. ಸಂಸದರು, ಸಚಿವರು ಹಾಗೂ ಸಿಎಂ ನೀಡಿದ ಕೊಡುಗೆಗಳನ್ನು ಪಟ್ಟಿ ಮಾಡುವುದೇ ಸವಾಲಿನ ಕೆಲಸವಾಗಿದೆ. ಅಭಿವೃದ್ಧಿ ಕಾರ್ಯಗಳು ರಚನಾತ್ಮಕವಾಗಿ ಸಾಕಾರಗೊಳ್ಳುತ್ತಿವೆ. ಬಿಜೆಪಿ ಶಾಸಕರು ತಮ್ಮ ಕ್ಷೇತ್ರದ ಜನರ ಭರವಸೆಯನ್ನು ಈಡೇರಿಸಿ ಮುನ್ನಡೆಯುತ್ತಿರುವುದು ರಾಜ್ಯ ಬಿಜೆಪಿಗೆ ಹಾಗೂ ಪ್ರಧಾನಿ ಮೋದಿಯವರಿಗೆ ಉದಾತ್ತ ಕೊಡುಗೆ ನೀಡಿದಂತಾಗಿದೆ. ನೀರಾವರಿ ಯೋಜನೆಗಳು, ವಿಮಾನ ನಿಲ್ದಾಣ, ರೈಲ್ವೆ, ಚತುಷ್ಪಥ ಹೆದ್ದಾರಿ, ಪ್ರವಾಸಿ ತಾಣಗಳೆಲ್ಲ ಅಭಿವೃದ್ಧಿ ದಿಸೆಯಲ್ಲಿದ್ದು ಜಿಲ್ಲೆಯ ಜನರಿಗೆ ಖುಷಿ ತಂದಿದೆ.